ಲಿಂಗಾಯತ ಪಂಚಮಸಾಲಿಗಳು ಈ ಭಾರತ ದೇಶದಲ್ಲಿ ರಾಷ್ಟ್ರೀಯತೆ ಮತ್ತು ಸಂವಿಧಾನವನ್ನು ಯಾವತ್ತೂ ನಾವು ಗೌರವಿಸುವಂತೆ ಬಂದಿದ್ದೀವಿ. ಸಂವಿಧಾನದ ಆಶಯಗಳ ತಕ್ಕ ಹಾಗೆ ಎಲ್ಲರೂ ತಮ್ಮ ತಮ್ಮ ಹಕ್ಕುಗಳನ್ನು ಪಡಲಿಕ್ಕೆ ಮುಕ್ತವಾಗಿರ್ತಕ್ಕಂಥ ಅವಕಾಶವನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಪ್ರತಿಯೊಬ್ಬ ನಾಗರಿಕನೂ ಕೊಟ್ಟಿದೆ. ಹಾಗಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಮಾಡುವಂತಹ ಎಲ್ಲ ರೀತಿಯಾಗಿರ್ತಕ್ಕಂಥ ಸರ್ಕಾರದ ಆದೇಶಗಳನ್ನು ನಮ್ಮ ಸಮುದಾಯದ ಪಾಲಿಸುತ್ತಾ ಬಂದಿದೆ. ಈ ನಿಟ್ಟಿನಲ್ಲಿ ಜಾತಿ ಗಣತಿ ಎನ್ನುವಂಥ ಒಂದು ಚರ್ಚೆ ಇವತ್ತು ದೇಶಾದ್ಯಂತ ಎಲ್ಲರ ಸಮಾಜದಲ್ಲಿ ಮತ್ತು ಎಲ್ಲರ ಪಕ್ಷಗಳಲ್ಲಿ ಒಂದು ರೀತಿ ಚರ್ಚೆಗೆ ಗ್ರಾಸವಾಗಿದೆ. ರಾಜ್ಯ ಸರ್ಕಾರ ಮಾಡುವಂತಹ ಜಾತಿ ಗಣತಿ ಮತ್ತು ಕೇಂದ್ರ ಸರ್ಕಾರ ಮಾಡುವಂಥ ಜಾತಿ ಗಣತಿ, ಇದೊಂದು ಐತಿಹಾಸಿಕವಾದಂಥ ಜಾತಿ ಗಣತಿ ಅಂತ ಎಲ್ಲರೂ ಕರೀತಾರೆ. ಇಂತಹ ಸಂದರ್ಭದಲ್ಲಿ ಲಿಂಗಾಯತ ಪಂಚಮಸಾಲಿ ಸಮುದಾಯದವರು ನಾವು ಯಾವುದು ನಮೂದಿಸಬೇಕು ಅನ್ನೋದ್ರ ಬಗ್ಗೆ ಬಹಳ ದೊಡ್ಡ ಚರ್ಚೆ ಶುರುವಾಗಿದೆ. ಇದುವರೆಗೂ ನಮ್ಮ ಪೂರ್ವಿಕರು ನಾವೆಲ್ಲ ಲಿಂಗಾಯತ, ಲಿಂಗವಂತ, ಹಿಂದೂ ಲಿಂಗಾಯತ ಇದೇ ರೀತಿ ಬರೆಸಂತ ಬಂದ್ಬಿಟ್ಟೇವೆ. ನಮ್ಮ ಪಂಚಮಸಾಲಿನವಂತ ಅಸ್ಮಿತೆ ನಮಗೆ ಗೊತ್ತಿಲ್ಲದೆ ಇರತಕ್ಕಂಥ ಸಂದರ್ಭದಲ್ಲಿ ನಾವು ಮೊದಲು ರೈತರಾಗಿ ಗುರುಸ್ಕೊಂಡ್ವಿ, ಆಮೇಲೆ ಲಿಂಗಾಯತರಾಗಿ ಗುರುಸ್ಕೊಂಡಿರ್ತಕ್ಕಂಥ ಸಮುದಾಯ. ಯಾವಾಗ ಮೀಸಲಾತಿ ಚಳವಳಿ ಶುರು ಆದಮೇಲೆ ನಮ್ಮ ಜನರಿಗೆ ಪ್ರಜ್ಞೆ ಮೂಡಿದೆ, ನಾವು ಪಂಚಮಸಾಲಿಗಳು ಈ ಕರ್ನಾಟಕದಲ್ಲಿ ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಅವಕಾಶ ವಂಚಿತವಾಗಿರ್ತಕ್ಕಂಥ ಸಮುದಾಯ. ಆಗ ನಮ್ಮ ಸಮುದಾಯಕ್ಕೂ ನ್ಯಾಯ ಸಿಗಬೇಕಪ್ಪ, ನಮಗೆ ಮೀಸಲಾತಿ ಬೇಕು ಅಂತ ಏನು ಒಂದು ಜಾಗೃತಿ ಉಂಟಾಯಿತು. ಆಗ ಎಲ್ಲರಿಗೂ ಪಂಚಮಸಾಲಿ ಅನ್ನುವಂಥದ್ದನ್ನು ನಾವು ಬರೆಸಬೇಕಿನ್ಮೇಲೆ ನಮ್ಮ ಮಕ್ಕಳ ಭವಿಷ್ಯಕ್ಕೆ ಅನುಕೂಲವಾಗುವಂತಹ, ನಮ್ಮ ಸಾಮಾಜಿಕ ಬದುಕಿಗೆ ಅನುಕೂಲವಾಗುವಂತಹ, ನಮ್ಮ ವಿವಿಧ ರಾಜಕೀಯ ಕ್ಷೇತ್ರಗಳ ಪ್ರಾತಿನಿಧ್ಯ ಪಡಲಿಕ್ಕೆ ಅನುಕೂಲವಾಗುವಂಥ ಹಿನ್ನೆಲೆಯೊಳಗೆ ನಮ್ಮ ನಿಖರವಾಗಿರ್ತಕ್ಕಂಥ ಜನಸಂಖ್ಯೆ, ನಮ್ಮ ಜನಾಂಗ ಜನಸಂಖ್ಯೆ ಎಷ್ಟು ಅಂತ ನಮಗೆ ಗೊತ್ತಾಗಬೇಕಾಗಿದೆ. ಹಾಗಾಗಿ ನಾವು ಇನ್ಮೇಲೆ ಪಂಚಮಸಾಲಿ ಅನ್ನುವಂಥದ್ದನ್ನು ಬರೆಸಬೇಕೆನ್ನುವಂಥ ಒಂದು ಅವೇರ್ನೆಸ್, ಒಂದು ಜಾಗೃತಿ ಈ ಮೀಸಲಾತಿ ಹೋರಾಟದ ಇವತ್ತು ಶುರುವಾಗಿದೆ. ಈ ಹಿನ್ನೆಲೆ ಒಳಗೆ ಮುಂಬರುವಂಥ ಜಾತಿ ಗಣತಿಯ ಸಂದರ್ಭದಲ್ಲಿ, ಅದು ಜಾತಿ ಗಣತಿನಿದೆ, ಜನಗಣತಿನಿದೆ ಮತ್ತು ಆರ್ಥಿಕ ಸಮೀಕ್ಷೆನಿದೆ. ಈ ಮೂರೂ ಅಂಶವನ್ನು ನೋಡಿರ್ತಕ್ಕಂಥ ಜಾತಿ ಗಣತಿಯನ್ನು ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಮಾಡುವಂಥ ಸಂದರ್ಭದಲ್ಲಿ ನಮ್ಮ ಸಮುದಾಯದ ಯಾವುದನ್ನು ಬರೆಸಿದ್ರೆ ಮುಂದೆ ಅವರ ಶೈಕ್ಷಣಿಕವಾದಂತಹ, ಔದ್ಯೋಗಿಕವಾಗಿರ್ತಕ್ಕಂತಹ ಮತ್ತು ಸಾಮಾಜಿಕವಾದಂಥ ಬದುಕಿಗೆ ಅನುಕೂಲ ಆಗುತ್ತೆ ಅನ್ನುವಂಥ ದೃಷ್ಟಿ ಇಟ್ಕೊಂಡು ಮೊಟ್ಟ ಮೊದಲ ಬಾರಿಗೆ ನಮ್ಮ ಪಂಚಮಸಾಲಿಗಳು ಇವತ್ತು ನಮ್ಮ ವಕೀಲರ ಜೊತೆ ಚರ್ಚೆ ಮಾಡಿಕೊಂಡು ಒಂದು ನಿರ್ಧಾರ ಮಾಡಬೇಕನ್ನೋ ಉದ್ದೇಶಕ್ಕೋಸ್ಕರವಾಗಿ ಶ್ರೀಪೀಠದಿಂದ ಸಂದೇಶವನ್ನು ಕೊಡುವಂಥದ್ದು, ಅದು ನಮ್ಮ ಕರ್ತವ್ಯ ಕೊಟ್ಟೇ ಕೊಡ್ತೀವಿ. ಆ ಸಂದೇಶವನ್ನು ಕೊಡೋಕ್ಕಿಂತ ಪೂರ್ವದಲ್ಲಿ ತಜ್ಞ ವಕೀಲರ ಜೊತೆ ಚರ್ಚೆ ಮಾಡಿ, ಒಂದಲ್ಲ ಎರಡಲ್ಲ ಚರ್ಚೆ ಮಾಡಿಕೊಂಡು ಒಂದು ಸ್ಪಷ್ಟವಾಗಿರ್ತಕ್ಕಂಥ ಸಂದೇಶವನ್ನು ಈ ರಾಜ್ಯದ ಜನರಿಗೆ, ಸಮುದಾಯದ ಬಾಂಧವರಿಗೆ ಕೊಡಬೇಕನ್ನೋ ಉದ್ದೇಶಕ್ಕೋಸ್ಕರವಾಗಿಯೇ ಜುಲೈ 13ನೇ ತಾರೀಕು ಭಾನುವಾರ ದಿವಸ ಮಧ್ಯಾಹ್ನ 12 ಗಂಟೆಗೆ ಐತಿಹಾಸಿಕ ವಿಜಾಪುರ ನಗರದಲ್ಲಿರ್ತಕ್ಕಂಥ ಸಿದ್ದೇಶ್ವರ ಗುಡಿಯ ಪಕ್ಕದಲ್ಲಿರುವ ಶಿವಾನುಭವ ಮಂಟಪದಲ್ಲಿ ಲಿಂಗಾಯತ ಪಂಚಮಸಾಲಿ ವಕೀಲರ ಪರಿಷತ್ತಿನ ರಾಜ್ಯ ಕಾರ್ಯಕಾರಿಣಿ ಚಿಂತನ ಸಭೆ, ಇದು ಸಮಾವೇಶವಲ್ಲ, ಇದು ಚಿಂತನ ಸಭೆ. ಈ ಚಿಂತನೆ ಸಭೆಗೆ ಇಡೀ ನಮ್ಮ ಸಮುದಾಯದ ಎಲ್ಲ ವಕೀಲರ ಪರಿಷತ್ತಿನ ಪದಾಧಿಕಾರಿಗಳು ಮತ್ತು ಕಾನೂನು ತಜ್ಞರು, ಸಂಬಂಧಪಟ್ಟಂತ ವ್ಯಕ್ತಿಗಳು ತಾವೆಲ್ಲರೂ ಸಹ ಆ ಸಭೆಗೆ ಬಂದು ಮುಕ್ತವಾಗಿರ್ತಕ್ಕಂಥ ಚರ್ಚೆ, ಚಿಂತನೆ ಮಾಡಿ ಸಮಾಜಕ್ಕೆ ಒಂದು ಸಂದೇಶ ಕೊಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರವಾಗಿಯೇ ಜುಲೈ 13ನೇ ತಾರೀಕು ಮಧ್ಯಾಹ್ನ 12:30ಕ್ಕೆ ವಿಜಯಪುರ ನಗರದ ಶಿವಾನುಭವ ಮಂಟಪದಲ್ಲಿ ಪಂಚಮಸಾಲಿ ವಕೀಲರ ರಾಜ್ಯ ಕಾರ್ಯಕಾರಿಣಿ ಚಿಂತನಾ ಸಭೆಯನ್ನು ಇವತ್ತು ಕರೆಯಲಾಗಿದೆ. ಅದಕ್ಕೆ ಪೂರ್ವಭಾವಿಯಾಗಿ ನಿನ್ನೆ ಮತ್ತು ಮೊನ್ನೆ ವಿಜಯಪುರದಲ್ಲಿರ್ತಕ್ಕಂಥ ವಕೀಲರ ಜೊತೆ ಚರ್ಚೆ ಮಾಡಿದ್ವಿ. ಅವರು ಸಹ ಇದನ್ನು ನಮ್ಮ ಜಿಲ್ಲೆಯಲ್ಲೇ, ನಮ್ಮ ವಿಜಯಪುರದಲ್ಲೇ ಮಾಡೋಣ. ಈಗಾಗಲೇ ಬೆಂಗಳೂರಲ್ಲಿ, ಹುಬ್ಬಳ್ಳಿಯಲ್ಲಿ, ಬೆಳಗಾವಿಯಲ್ಲಿ ವಕೀಲರ ಪರಿಷತ್ತಿನ ಸಭೆಗಳಾಗಿದೆ. ರಾಜ್ಯ ಕಾರ್ಯಕಾರಿಣಿಯನ್ನು ವಿಜಯಪುರದ ಮಾಡಲಿಕ್ಕೆ ಈಗಾಗಲೇ ನಮ್ಮ ವಕೀಲರ ಪರಿಷತ್ತಿನ ಎಲ್ಲ ನಮ್ಮ ಪದಾಧಿಕಾರಿಗಳು, ಹಿರಿಯರಾಗಿರ್ತಕ್ಕಂಥ ಹಿರಣ್ಣ ಚಾಕ್ಷೆಟ್ಟರ್ ಆಗಿರ್ಬೋದು, ಮೂಡ್ಲಿಗಿರಿ ಆಗಿರ್ಬೋದು, ನಮ್ಮ ಜಿ.ಬಿ. ಕೋಲೂರು ಆಗಿರ್ಬೋದು, ಮತ್ತು ನಮ್ಮ ಬಿ.ಬಿ. ಬಿರಾದರ್ ಆಗಿರ್ಬೋದು, ಬಸವರಾಜ್ ಯಾದವಾಡ್ ಅವರಾಗಿರ್ಬೋದು, ಅನೇಕ ವಕೀಲರು ಇದನ್ನು ಯಶಸ್ವಿಗೊಳಿಸಲಿಕ್ಕೆ, ಇದನ್ನು ಶಿಸ್ತುಬದ್ಧವಾಗಿ ಮಾಡಲಿಕ್ಕೆ, ಒಂದು ಮುಕ್ತವಾಗಿರ್ತಕ್ಕಂಥ ಚಿಂತನೆ ಮಾಡಲಿಕ್ಕೆ ಅನೇಕ ಉಪಸಮಿತಿಗಳನ್ನು ರಚನೆ ಮಾಡಿದ್ದಾರೆ. ಸ್ವಾಗತ ಸಮಿತಿಯನ್ನು, ನೋಂದಣಿ ಸಮಿತಿಯನ್ನು ಮತ್ತು ಪ್ರಸಾದ ವಿತರಣಾ ಸಮಿತಿಯನ್ನು ಒಂದು ಸಮಿತಿ ಮಾಡಿಕೊಂಡು ಅಚ್ಚುಕಟ್ಟೆ ಮಾಡಲಿಕ್ಕೆ ತಯಾರಿ ಮಾಡಿಕೊಂಡಿದ್ದಾರೆ. ಹಾಗಾಗಿ ಈ ಮಾಧ್ಯಮಗೋಷ್ಠಿ ಮೂಲಕವಾಗಿ ಸಮಯ ಕಡಿಮೆ ಇರೋದ್ರಿಂದ ನಾನು ಎಲ್ಲ ಕಡೆ ಹೋಗಿ ಜನರಿಗೆ ಮಾಹಿತಿ ಕೊಡಲಿಕ್ಕೆ ಕಷ್ಟವಾಗುತ್ತೆ. ಈ ಮಾಧ್ಯಮಗೋಷ್ಠಿ ಮೂಲಕವಾಗಿ ನಾನು ಆಮಂತ್ರಣ ಮಾಡ್ತೀನಿ. ಎಲ್ಲ ಜಿಲ್ಲಾ
ತಾಲೂಕು ರಾಜ್ಯ ವಕೀಲರ ಪರಿಷತ್ತಿನ ಮತ್ತು ವಕೀಲರ ಸಂಘದಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಲಿಂಗಾಯತ ಪಂಚಮಸಾಲಿಗಳು ಮತ್ತು ಕಲ್ಯಾಣ ಕರ್ನಾಟಕದ ದೀಕ್ಷೆ ಲಿಂಗಾಯತರು, ಹಳೆ ಮೈಸೂರು ಪ್ರಾಂತ್ಯದ ಗೌಡ ಲಿಂಗಾಯತರು, ಮಲೆನಾಡು ಭಾಗದ ಮಲೆಗೌಡ ಲಿಂಗಾಯತರು ಮತ್ತು ಕರಾವಳಿ ಭಾಗದ ಗೌಡ ಲಿಂಗಾಯತರು, ನಾವೆಲ್ಲ ಸಮುದಾಯದಲ್ಲಿರ್ತಕ್ಕಂಥ ವಕೀಲರು ನೀವೆಲ್ಲರೂ ಸಹ ತಪ್ಪದೆ ಪದಾಧಿಕಾರಿಗಳ ಜೊತೆಗೂಡಿ 13ನೇ ತಾರೀಕು ನಡೆಯುವಂಥ ಪಂಚಮಸಾಲಿ ವಕೀಲರ ಪರಿಷತ್ತಿನ ರಾಜ್ಯ ಕಾರ್ಯಕಾರಿಣಿ ಸಭೆಗೆ ತಾವೆಲ್ಲ ಬರಬೇಕು ಅಂತೇಳಿ ಈ ಮಾಧ್ಯಮ ಗೋಷ್ಠಿ ಮೂಲಕ ಮನವಿ ಮಾಡ್ಕೊಳ್ತೀವಿ. ಅವತ್ತು ಮುಕ್ತವಾಗಿ ಚರ್ಚೆ ಮಾಡೋಣ, ಚರ್ಚೆ ಮಾಡಿ ಚಿಂತನೆ ಮಾಡಿಕೊಂಡು ಒಂದು ನಿರ್ಧಾರಕ್ಕೆ ಬರುವ ಪ್ರಯತ್ನ ನಾವೆಲ್ಲರೂ ಸೇರಿಕೊಂಡು ಮಾಡೋಣ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಚ್ಛೆ ಪಡ್ತೀನಿ. ಬರುವಂತಹ ನಮ್ಮ ವಕೀಲರಿಗೆ ನಮ್ಮ ಸಿದ್ದೇಶ್ವರ ಸಂಸ್ಥೆಯ ವತಿಯಿಂದನೇ ಪ್ರಸಾದ ವ್ಯವಸ್ಥೆ ಮಾಡ್ತೀವಿ ಅಂತೇಳಿ ಅವರು ಸಹ ನಮಗೆ ಭರವಸೆ ಕೊಟ್ಟಿದ್ದಾರೆ. ಇಂಥ ಅರ್ಥಪೂರ್ಣವಾಗಿರ್ತಕ್ಕಂಥ ರಾಜ್ಯ ಕಾರ್ಯಕಾರಿಣಿ ಚಿಂತನೆ ಸಭೆಗೆ ತಾವೆಲ್ಲ ಬರಬೇಕು ಅಂತೇಳಿ ಮತ್ತೊಮ್ಮೆ ವಿಜಯಪುರ ಜಿಲ್ಲಾ ವಕೀಲರ ಪರಿಷತ್ತು ಮತ್ತು ಪೇರೆಂಟ್ ಬಾಡಿ ವತಿಯಿಂದ ನಾನು ಮಾಧ್ಯಮ ಮೂಲಕ ಮನವಿ ಮಾಡ್ತೀನಿ. ಇಂದು ನಮ್ಮೆಲ್ಲ ಪಂಚಮಸಾಲಿಗಳ ದಾಖಲಾತಿ ನೋಡಿದಾಗ ಬಹುತೇಕ ಎಲ್ಲರೂ ಲಿಂಗಾಯತ, ಲಿಂಗವಂತ, ಹಿಂದೂ ಲಿಂಗಾಯತ ಅಂತಾನೆ ಬರ್ಸಿದ್ದಾರೆ. ಇತ್ತೀಚಿನ ಈ ಕಳೆದ 10-15 ವರ್ಷಗಳಲ್ಲಿ ಆ ಸರ್ಕಾರ ಏನು ವೀರಶೈವ ಲಿಂಗಾಯತ ಅಂತ ಏನು ತಂತ್ರಾಂಶದಲ್ಲಿ ಅಳವಡಿಸಿದೆ ಅದನ್ನೇ ನಮ್ಮ ಜನ ಬರ್ಸಂತ ಬಂದ್ದಾರೆ. ಈಗ ಯಾವಾಗ ಮೀಸಲಾತಿ ಹೋರಾಟ ಶುರು ಮಾಡಿದ ಮೇಲೆ 2A ಮೀಸಲಾತಿಯನ್ನು ಪಡೆಯುವಂಥ ಉದ್ದೇಶಕ್ಕೋಸ್ಕರವಾಗಿ ನಮ್ಮ ಮಕ್ಕಳ ಅಡ್ಮಿಷನಲ್ಲಿ ಪಂಚಮಸಾಲಿ ಅನ್ನುವಂಥದ್ದು ಉಪಜಾತಿಗಳಿಗೆ ಪಂಚಮಸಾಲಿ ಅಂತೇಳಿ ಬರ್ಸೋ ಪ್ರತಿ ಇನ್ನೂ ನಮ್ಮ ಜನರಿಗೆ ಅವೇರ್ನೆಸ್ ಇನ್ನೂ ಬಂದಿಲ್ಲ. ಆ ಕಾರಣಕ್ಕೋಸ್ಕರವಾಗಿ ಈ ಜಾತಿ ಗಣತಿಯಲ್ಲಿ ಆದರೂ ಸರ್ಕಾರ ಮಾಡುವಂಥ ಜಾತಿ ಗಣತಿಯಲ್ಲಿ ನಮ್ಮ ಜನಾಂಗದವರು ಎಚ್ಚೆತ್ಕೊಂಡು ನಮೂದೇ ಇನ್ನು ಜಾತಿ ಅನ್ನುವಂಥ ಕಾಲದಲ್ಲಿ ಯಾವುದನ್ನು ಬರೆಸಬೇಕು ಅನ್ನೋದನ್ನು ಸ್ಪಷ್ಟವಾಗಿ ಬರೆಸೋ ಪ್ರಯತ್ನವನ್ನು ಮಾಡಲಿ ಅನ್ನೋ ಉದ್ದೇಶಕ್ಕೆ ಆ ವಕೀಲರ ಜೊತೆ ಚರ್ಚೆ ಮಾಡಿಕೊಂಡು ಅದು ಮುಂದೆ ನಾವು ಬರೆಸುವಂಥದ್ದು ಮುಂದೆ ನಮ್ಮ ಸಂಖ್ಯೆಗೂ ಅನುಕೂಲ ಆಗಿರಬೇಕು, ಮುಂದೆ ನಮಗೆ 2A ಮೀಸಲು ಸಿಕ್ಕಾಗ ಅದರ ಸದುಪಯೋಗ ಆಗಬೇಕು. ಎಲ್ಲ ದೃಷ್ಟಿ ಇಟ್ಕೊಂಡು ಒಂದು ಚಿಂತನಾ ಸಭೆಯನ್ನು ಮೊಟ್ಟ ಮೊದಲ ಬಾರಿಗೆ ನಾವು ವಿಜಯಪುರ ಮಹಾನಗರದಲ್ಲಿ ಕರೆಯಲಾಗಿದೆ. ಆ ಮೂಲಕವಾಗಿ ಜನರಲ್ಲಿ ಮುಂದಿನ ದಿನಗಳಲ್ಲಿ ಇದೆಲ್ಲ ಚರ್ಚೆ ಆದಮೇಲೆ ಯಾವುದನ್ನು ಬರೆಸಬೇಕು ಅಂತ ನಮ್ಮ ವಕೀಲರು ಸಲಹೆ ಕೊಡ್ತಾರೆ. ಒಂದು ಸ್ಪಷ್ಟವಾಗಿರ್ತಕ್ಕ ನಿರ್ಧಾರ ಮಾಡಿದ ಮೇಲೆ ಒಂದು ರಾಜ್ಯಾದ್ಯಂತ ಅಭಿಯಾನವನ್ನು ಮಾಡಿ ಜನರಿಗೆ ಜಾಗೃತಿ ಮೂಡಿಸೋ ಕೆಲಸವನ್ನು ಮಾಡ್ತೀವಿ. ಅಲ್ಲ, ನಾನು ಇದುವರೆಗೂ ನಮ್ಮ ಸಮುದಾಯದ ಕಳೆದ 2015 ಇಸ್ವಿಯಲ್ಲಿ ರಾಜ್ಯ ಸರ್ಕಾರ ಜಾತಿ ಗಣತಿ ಮಾಡೋ ಸಂದರ್ಭದಲ್ಲಿ ನೀವೆಲ್ಲ ಲಿಂಗಾಯತ್ ಪಂಚಮಸಾಲಿ ಬರೆಸ್ರಿ ಅಂತ ನಾನು ಹೇಳಿದ್ದೀನಿ. ಅವಾಗಿತ್ತು. ಬಟ್ ಸರ್ಕಾರ ಮಾಡುವಂಥ ಕಾಂತರಾಜ್ ವರದಿಯಲ್ಲೇನು ಮಾಹಿತಿ ಬಂದಿದೆಯಲ್ಲ ಅದಿನ್ನೂ ಅಧಿಕೃತ ಪ್ರಕಟಗೊಂಡಿಲ್ಲ. ಅದರ ಮಾಧ್ಯಮಗಳ ಮೂಲಕವಾಗಿ ಸೋರಿಕೆ ಆದಂಥ ಮಾಹಿತಿ ಪಂಚಮಸಾಲಿಗಳ ಸಂಖ್ಯೆ ಭಾಳ ಕಡಿಮೆ ತೋರಿಸಿದ್ದಾರೆ, ಭಾಳ ಕಡಿಮೆ, ಕೇವಲ 16 ಲಕ್ಷ ತೋರಿಸಿದ್ದಾರೆ. ವಾಟ್ಸಪ್ಪು ಮತ್ತು ನಿಮ್ಮ ಮಾಧ್ಯಮದಲ್ಲಿ ಬಂದಿರತಕ್ಕಂಥ ಮಾಹಿತಿ. ಬೇರೆ ಬೇರೆ ಒಳಪಂಗಡದ ಸಂಖ್ಯೆನೂ ಭಾಳ ನಮ್ಮ ಸೋದರ ಸಮಾಜವಾಗಿರ್ತಕ್ಕಂಥ ಅನೇಕ ಒಳಪಂಗಡ ಸಂಖ್ಯೆಯನ್ನು ಕಡಿಮೆ ತೋರಿಸಿದ್ದಾರೆ. ಒಟ್ಟಾರೆ ಲಿಂಗಾಯತ ಸಂಖ್ಯೆ ಕಡಿಮೆ ಆಗಿದೆ. ಅದಕ್ಕೋಸ್ಕರವಾಗಿ ರಾಜ್ಯ ಸರ್ಕಾರ ಕಾಂತರಾಜ್ ವರದಿಯನ್ನು ಮತ್ತೊಮ್ಮೆ ಮರುಪರಿಶೀಲನೆ ಮಾಡ್ತೀವಿ, ಮತ್ತೊಮ್ಮೆ ಮರು ಸಮೀಕ್ಷೆ ಮಾಡ್ತೀವಿ ಅಂತ ಒಂದು ಆದೇಶವನ್ನು ಇವತ್ತು ಹೊರಡಿಸಿದ್ದಾರೆ. ಆ ಕಾರಣಕ್ಕೆ ಇನ್ಮೇಲೆ ನಮ್ಮ ಜನ ಇನ್ನು ಅವತ್ತಿನ ಕಾಲಘಟ್ಟದಲ್ಲಿ ನಮ್ಮ ಜನ ಅಷ್ಟು ಜಾಗೃತಿ ಆಗಿದ್ದಿಲ್ಲ, ಈಗ ಜಾಗೃತಿಗೊಂಡಿದೆ. ಇನ್ಮೇಲೆ ನೀವು ಮನೆಗೆ ಬಂದಂಥ ಸಂದರ್ಭದಲ್ಲಿ ಎಲ್ಲ ನಮ್ಮ ತಾಯಂದರು ನಮ್ಮನ್ನೆಲ್ಲ ಪಕ್ಕ ಏನು ಬರೆಸ್ಬೇಕು ಅನ್ನೋದನ್ನು ನಾಳೆಯ ಒಂದು ಜಾತಿ ಗಣತಿಯ ವಿಚಾರ ಸಂಕಿರಣದಲ್ಲಿ ನಾವೆಲ್ಲ ಕೂತ್ಕೊಂಡು ಚರ್ಚೆ ಮಾಡ್ತೀವಿ. ಅಲ್ಲ, ಅವರು ಯಾರೇ ಏನು ಪ್ರಶ್ನೆ ಮಾಡ್ತಾರೆ ಅವ್ರು ಆತ್ಮಾವಲೋಕನ ಮಾಡ್ಕೊಳ್ಳುತ್ತೆ. ಯಾರು ಯಾರ ಜೊತೆಗಿದ್ದಾರೆ ಅಂತ ಆತ್ಮಾವಲೋಕನ ಅವ್ರವ್ರ ಕಣ್ಣಿಗೆ ಏನು ಕಾಣ್ತಾ ಆ ರೀತಿ ಆಲೋಚನೆ ಮಾಡ್ತಾರೆ. ನೋಡ್ರಿ, ಹೋರಾಟಗಳಿದ್ದ ಸಂದರ್ಭದಲ್ಲಿ ಅವ್ರವ್ರಿಗೆ ಯಾವ ರೀತಿ ಅನುಕೂಲ ಆಗ್ತೋ ಆ ರೀತಿ ಮಾತಾಡ್ತಾರೆ. ಅವರೆಲ್ಲ ನಮ್ಮವರೇ. ಆಗ ನಮ್ದು ಏನಪ್ಪ ಅಂದ್ರೆ ಗುರಿ ಮುಟ್ಟದಷ್ಟು ಕಡೆ ಗಮನ ಕೊಡ್ತೀವಿ. ಅಲ್ಲ, ಅದ್ರ ಬಗ್ಗೆ ನಾ ಏನು ಮಾತಾಡ್ಕೋಲ್ಲ, ಕೇವಲ ಗುರಿ ಮುಟ್ಟ ಕಡೆ ಗಮನ ಕೊಡ್ತೀವಿ. ನೋಡ್ರಿ, ಆಯಾ ಸರ್ಕಾರಗಳು ಬಂದಂಥ ಸಂದರ್ಭದಲ್ಲಿ ನಾವು ಹಕ್ಕನ್ನು ಕೇಳುವಂಥ ಸಂದರ್ಭದಲ್ಲಿ ಆ ರೀತಿಯಾಗಿ ತಮ್ಮ ಮೂಗಿನ ಎರಕ್ಕೆ ಮಾತಾಡ್ತಾರೆ. ಹಿಂದಿನ ಹೋರಾಟ ಮಾಡೋ ಸಂದರ್ಭದಲ್ಲಿ ಇದು ಕಾಂಗ್ರೆಸ್ ಪಕ್ಷದ ಕುಮ್ಮಕ್ಕಿನ ಹೋರಾಟ ಅಂತಂದು, ಈಗ ಹೋರಾಟ ಮಾಡೋ ಸಂದರ್ಭದಲ್ಲಿ BJP ಸರ್ಕಾರ ಕುಮ್ಮಕ್ಕಿನ ಹೋರಾಟ ಅಂತಂದು, ನಾಳೆ ಮತ್ತೊಂದು ಸರ್ಕಾರ ಬಂದಾಗ ಅವ್ರು ಕೇಳಿದಾಗ ಅವರು ಒಂದು ಹೇಳ್ತಾರೆ. ಅದು ಆಯಾ ಪಕ್ಷದವರು ತಮ್ಮ ಜವಾಬ್ದಾರಿ ನುಂಚ್ಕೊಳ್ಳೋಕ್ಕೋಸ್ಕರವಾಗಿ ಈ ರೀತಿಯಾಗಿರ್ತಕ್ಕಂಥ ಹೇಳಿಕೆ ಕೊಡ್ತಾರೆ. ಅದಕ್ಕೆ ನಾವು ಯಾವುದೇ ರೀತಿಯಾಗಿರ್ತಕ್ಕಂಥ ಪ್ರತಿಕ್ರಿಯೆ ಕೊಡಬೇಕು. ನಮ್ಮದು ಉದ್ದೇಶ ಏನೈತಿ, ಅದೇ
ಸಮುದಾಯದ ಪ್ರೇರಿತ ಇದೆ, ಜನಾಂಗದ ಪ್ರೇರಿತ. ಅವ್ರ ಪಕ್ಕ ಅವರೇ ಕೇಳ್ತಾರೆ. ಇನ್ನು ಅವರು ನಮ್ಮ ಚಳವಳಿಗೆ ಆ ಕೊನೆಯ ಸಂದರ್ಭದಲ್ಲಿ ಪೂರಕವಾಗಿರ್ತಕ್ಕಂಥ ಬೆಂಬಲ ಕೊಡುವಂಥ ಕೆಲಸವನ್ನು ಅವ್ರು ಮಾಡಿದ್ದಾರೆ. ನಾವೇನು ಹೋರಾಟ ಮಾಡಿ ಪಾದಯಾತ್ರೆ ಮಾಡಿ ಬೆಂಗಳೂರಿಗೆ ಮುಟ್ಟಿದ ಸಂದರ್ಭದಲ್ಲಿ ನಮ್ಮ ಹೋರಾಟದ ಸತ್ಯ ಅವ್ರಿಗೆ ಗೊತ್ತಾಯಿತು. ಅದಕ್ಕೆ ಪೂರಕವಾಗಿ ಅವರು ತಮ್ಮ ವರಿಷ್ಠಿಗೆ ಏನು ಹೇಳಬೇಕು ಹೇಳುವಂಥ ಪ್ರಯತ್ನ ಮಾಡಿದ್ದಾರೆ. ಇದು ಕೇವಲ ಜನಾಂಗದ ಹಿತರಕ್ಷಣೆಗೋಸ್ಕರವಾಗಿ ಮಾಡುವಂಥದ್ದು. ಆಯಾ ಸಂದರ್ಭದ ಆಯಾ ಮುಗಿತ ತಮ್ಮ ಜವಾಬ್ದಾರಿ ಉಳಿಸ್ಕೊಳ್ಳೋಕ್ಕೋಸ್ಕರವಾಗಿ ಒಂದು ಹೋರಾಟ ಹತ್ತಿಕ್ಕಲಿಕ್ಕೆ ಅವ್ರು ಮಾಡುವಂಥ ಸಾಧ್ಯ. ಇವತ್ತು ಗುರುಪೂರ್ಣಿಮೆ ವಿಶೇಷವಾಗಿರ್ತಕ್ಕಂಥ ದಿನ.